ಅಣ್ಣ ಬಿಡ್ಬೇಡ್ರಿ. ಹೋದ್ ಸಲ ಬಿಟ್ಟಂಗೆ ಬಿಟ್ರಂದ್ರ ಮತ್ತೆ ನನ್ನ ಕೈ ಮುರಿದ ಹೋಗ್ತೈತೆ ಮತ್ತೆ. ಅಯ್ಯೋ ನಾ ಯಾಕೆ ಬಿಡ್ರಿ ಅಂದ್ರ ಹಿಡ್ಕೊಂಡ ಇರ್ತೀಯ? ಏ ಏನು ಮಾತಾಡ್ತೀಯೋ? ಈ ಸಿದ್ಧಾರ್ಥ ಎಲ್ಲಿ ಹೋದ? ಇಡೀ ಮನೆ ಹುಡುಕಿ ಬನ್ನಿ, ನೀವು ಹೇಳೋದನ್ನು ಪತ್ತೆನೇ ಇಲ್ಲ. ಛೇ ಏನಿದೆ? ಉಫ್ ಅಪ್ಪ, ಥ್ಯಾಂಕ್ ಯು ರೀ. ಈ ಸಲನೂ ಹೋದ್ ಸಲ ಬಿಟ್ಟಂಗೆ ಬಿಟ್ಬಿಟ್ಟಿದ್ರೆ ನಡನ ಮುರ್ಕೋತಿದ್ದೇನೆ. ಇರ್ಲಿ ಬಿಡ್ರಿ. ಅಲ್ಲ ನಿಮ್ಗೇನಾಗಿತ್ತು ನನಗೆ ಡಿಕ್ಕಿ ಹೊಡಿ ಅಂತದ? ನಿನ್ನೆ ರಾತ್ರಿ ಮದ್ವೆಯಾಗ ನೀವೇ ನನಗೆ ಡಿಕ್ಕಿ ಹೊಡೆದ್ರಲ್ಲ, ನಾನು ಹಂಗ ಬಂದು ಹೊಡೆದ್ನಿ. ರಿವೆಂಜ್. ಅಯ್ಯೋ ಹೋಗಿ ಬಿಟ್ರಲ್ಲ ಮಾತಾಡ್ಕೊಳ್ಳೋದು. ನಿಲ್ರಿ ನಿಲ್ ಅಣ್ಣ ಆಲಸಿದ ಅಂತ ಅಲ್ಲಿ ನೀ ಏನು ಹಿಂಗೆ ನಕ್ಕೊಂಡ್ ನಿಂತಿ? ನಡಿ, ನಾ ಏನು ಕೆಲಸ ಹೇಳಿದ್ ನಾನು ಮಾಡೋಕೆ. ಹ್ಞೂ ಅಣ್ಣ ಮಾಡ್ತೀನಿ. ಉಫ್ ಯಾರು ನೋಡಿಲ್ಲಲ್ಲ. ಸಿದ್ಧಾರ್ಥ ಅಂದ್ರೆ ಏನು ತಾನ ಈ ಹುಡುಗಿ ಜೊತೆ ಪ್ರತಿ ಸಲ ಸಿಕ್ಕಾಕೋದು ಜಗಳ ಆಡೋದಾಯ್ತು. ಅದು ಯಾವ ಟೈಮ್ನಾಗ ಈಕಿಗೆ ಹೋಗಿ ಗಾಡಿ ಹಾಸಿನೋ ದೇವ್ರಿ, ಗಂಟೆ ಬಿದ್ದುಬಿಟ್ಟ ನೋಡಿ ಪುಲನ್ ದೇವಿ. ಏನು ಅನ್ಕೊಂಡ್ಲೋ ಏನೋ. ಇದೇನಿದೆ? ನಾ ಅನ್ಕೊಂಡಿದ್ದೆ ಒಂದು, ಇಲ್ಲಿ ಆಗತ್ತಿದ್ದ ಒಂದು. ನಾ ಈ ಸಿದ್ಧಾರ್ಥ ಕಾಳು ಹಾಕ್ಬೇಕಂತಂದ್ರೆ ಈ ಪೂಜಾ ಆಲ್ರೆಡಿ ಒಂದು ಕಾಳು ಹಾಕ್ತಾಳೆ. ಅಯ್ಯೋ ಅಯ್ಯೋ ಹಿಂಗೆ ಹಾಕ್ಬಿಡ್ಬಾರ್ದು. ಸಿದ್ಧಾರ್ಥಗೆ ಪೂಜಾ ಮೇಲೆ ಮನ್ಸತ್ರ ಏನು ಮಾಡೋದು? ನನ್ನ ಪ್ಲಾನ್ ಎಲ್ಲ ಹಾಳಾಕೈತಿ. ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಈಗ ಸಿದ್ಧಾರ್ಥಕ್ಕೆ ಹತ್ರ ಆಗಕ್ಕೆ ಏನೇನು ಮಾಡಬೇಕು ಅವನ್ನೆಲ್ಲ ಮಾಡಿಬಿಡ್ಬೇಕು. ಆಮೇಲೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡಂಗೆ ಆಕೈತೆ ನನ್ನ ಬಾಳೆ. ಈ ಪೂಜಾ ಎಲ್ಲಿ ಹೋದ್ರು ನನಗೆ ಇದೀನ ಗಿರ್ಜಿ ಮಕ್ಕಳು ಇವನು ಕಂಡ್ರೆ ಆಗಂಗಿಲ್ಲ. ಅಂದ್ರೂ ನನಗೇನು ಇಷ್ಟ ಅಲ್ಲ ಅದ್ರ ಮೇಲೆ ಇರ್ತದೆ ಅವ್ರ ಕಣ್ಣು. ನಿನಗೊಂದು ಗತಿ ಕಾಣಿಸ್ತೀನಿ ಇವತ್ತು. ಎಲ್ಲರಿಗೂ ನಮಸ್ಕಾರ. ಈ ಎಲ್ಲರೂ ಇಷ್ಟಪಟ್ಟು ವಿಡಿಯೋ ನೋಡಕತ್ತೀರಿ, ಅದಕ್ಕೆ ನಾನು ಯಾವಾಗೂ ನಿಮ್ಗೆ ಚಿರಋಣಿ ಆಗಿರ್ತೀನಿ. ದಿನ ವಿಡಿಯೋ ಬರ್ತಾವು, ನೀವು ಇಷ್ಟಪಟ್ಟಂಗೆ ಕತೆ ಇರ್ತೈತಿ, ನೋಡ್ರಿ, ಸಪೋರ್ಟ್ ಮಾಡಿರಿ. ಆಮೇಲೆ ಇನ್ನೊಂದು, ಪಹಲ್ಗಾಮ್ ದಾಳಿ ಆಗಿದ್ದಕ್ಕೆ ನಮ್ಮ ಇಂಡಿಯನ್ ಆರ್ಮಿಯವರು ಸಿಂಧೂರ್ ಆಪ್ರೇಷನ್ ಚಾಲೂ ಮಾಡ್ಯಾರ. ಅದಕ್ಕೆ ನಾವೆಲ್ಲರೂ ನಮ್ಮ ಸೈನಿಕರಿಗೆ ಜಾಸ್ತಿ ಆಯುಷ್ಯ ಆರೋಗ್ಯ ಕೊಡಲಿ, ಹೋರಾಡುವಂಥ ಬಲ ಕೊಡಲಿ ಅಂತ ನಾವೆಲ್ಲರೂ ಈ ಟೈಮ್ ಒಳಗೆ ಕೇಳಲೇಬೇಕು. ನಮ್ಮ ಭಾರತ ಯಾವಾಗೂ ಸದೃಢವಾಗಿರಬೇಕು, ನಾವು ಯಾವಾಗಿದ್ರೂ ಗೆಲ್ಲಬೇಕು. ಆಮೇಲೆ ನಮ್ಮ ಸೈನಿಕರು ಎಲ್ಲರೂ ಸುರಕ್ಷಿತವಾಗಿರಬೇಕು ಅಂಥೇಳಿ ನಾವು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ ಈ ವಿಚಾರದಾಗ. ಸೊ ನಮ್ಮ ದೇಶಕ್ಕೆ ಒಳ್ಳೇದಾಗಲಿ. ಇದೆ ನೋಡುವ ಅಡಿಗೆ ಮನೆ ಅಂದ್ರೂ ಮಾರ ಮನೆ ಅಂತೂ ಭಾಳ ಚಂದ ಐತೆ ಬಿಡ್ರಿ. ಮತ್ತು ನೀವು ಭಾಳ ಚಂದಾಗಿ ನೀಟಾಗಿ ಇಟ್ಕೊಂಡ್ರಿ. ಮನ್ಯಾಗ ಕಾಳು ಇರಬೇಕಲ್ರಿ ಮತ್ತೆ. ಹೂನ್ವಾ, ಇಷ್ಟು ದೊಡ್ಡ ಮನೆ ನನಗೂ ಮಾಡಕ್ಕೆ ನೀ ಗೊತ್ತಿಲ್ಲ. ಬರ್ತಾ ವಯಸ್ಸಲ್ಲಿ ನೋಡು. ಇನ್ನು ಶಶಿಗಂತೂ ನಾವೇನೋ ಕೆಲಸ ಹಚ್ಚಿ ಬೆಳೆಸಿಲ್ಲ. ಅಡುಗೆದು ಮಾಡ್ತಾಳೆ, ಬರ್ತೈತಿ ಹಾಗೆಲ್ಲ. ಆದ್ರೆ ಮನೆ ಕೆಲಸ ಅದು ಮಾಡೋಂಗಿಲ್ಲ. ಅವ್ರ ಅನ್ನಗಳಿಗೆ ಆಕಿ ಕೆಲಸ ಮಾಡೋದಾಗಂಗಿಲ್ಲ. ಮನೆ ತುಂಬ ಮನೆ ಆಳುಗಳದಾರ, ನೀ ಯಾಕೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಆಕೆಗೂ ಕೆಲಸ ಹಚ್ಚಂಗಿಲ್ಲ ಅವ್ರ. ಹೌದೇನ್ಬೆ? ಇನ್ನು ನಮ್ಮ ಅಕ್ಕನ ಮನೆಗೂ ಆಕೆ ಕೆಲಸ ತಂಗಿಲ್ಲ ತಗೋ. ಅಲ್ಲಿನೂ ಆಳುಗಳದಾರ, ಭಾಳ ಅಂದ್ರೆ ಅಡುಗೆ ಎಷ್ಟು ಮಾಡ್ಕೋತಾರೆ ಅಷ್ಟೆ. ಚಲೋ ಮಣಿನ ಸಿಕ್ತು, ಖುಷಿ ಆಯ್ತು ನನಗೆ. ಮತ್ತೇನಿಲ್ಲ, ಅವ್ರು ಚೆಂದಾಗೆ ಇದ್ರೆ ಸಾಕು. ಇದನ್ನೆಲ್ಲ ಮನೆ ಸಿದ್ಧಾರ್ಥ ದುಡಿದು ಕಟ್ಸಿದ್ ನೋಡ್ರಿ. ಅಂದರೂ ಮರ ಸಿದ್ಧಾರ್ಥ ನೋಡಿದ್ರೆ ಭಾಳ ಖುಷಿ ಆಕೈತಿ. ಎಷ್ಟು ಸಣ್ಣ ವಯಸ್ಸು, ಒಂದು ಈಟು ಸೊಕ್ಕಿಲ್ಲ, ರೊಕ್ಕ ಐತನು ಜಂಬಿಲ್ಲ, ಏನೂ ಇಲ್ಲ. ಎಷ್ಟು ಸಾದಾ ಸೀದಾ ಮನುಷ್ಯ. ನಾವು ನೋಡ್ರಿ ಎಂಗೇಜ್ಮೆಂಟ್ನಾಗ ಎಲ್ಲರೂ ಇವರು ಸಂಬಂಧಿಕರಂತ ಗೊತ್ತಾಗಿದ್ದಕ್ಕೆ ಎಲ್ಲಾರನ್ನೂ ಮನೆಗೆ ಕರ್ಕೊಂಡ ಹೋಗ್ಬಾರ್ಬೇಕಾ, ನೀವೊಂದು ಕರ್ಕೊಂಬಂದ. ಒಳ್ಳೆ ಮನಸ್ಸು ನಿಜವಾಗ್ಲು. ಅವಂಗೂ ಒಳ್ಳೆ ಹುಡುಗಿ ಸಿಗ್ಲಿರಿಪ್ಪ ಅನ್ನಂಗ ಮರ. ಆದರೆ ಪಲ್ಲವಿ ಅಂತ ಅನ್ನತಿದ್ರಲ್ಲ ಆರತಿ ಮಾಡಕ್ಕೆ, ಅಕ್ಕಿ ಯಾರೇ? ಓ ಪಲ್ಲವಿನ? ಅಕ್ಕಿ ನನ್ನ ಮೈದ್ನನ್ನ ಮಗನ ಹೆಂಡ್ತಿವ. ನನ್ನ ಮೈದ್ನ ತೀರ್ಕೊಂಡ್ಬಿಟ್ಟ ಆಕ್ಸಿಡೆಂಟ್ನಾಗ. ಹೀಗಾಗಿ ಅವಂಗೊಬ್ಬ ಮಗ ಆಯ್ತು. ನಾನು ಸಾಕಿನಿ ಅವನ ಮಗನ, ನಾನು ದೊಡ್ಡವನ್ ಮಾಡಿ ಅವನು ಇಷ್ಟಪಟ್ಟ ಮದುವೆ ಮಾಡ್ಕೊಂಡ. ಇವ ಸಿದ್ಧಾಂತಕ್ಕಿಂತ ಸಣ್ಣವನ ಅವ. ಇನ್ನು ಹೇಳ್ಬೇಕಂದ್ರೆ ಅವ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದ. ಹುಡುಗಿನ ಚಲೋನ ಅದ, ಶಾಲೆ ಕಲ್ತಾಕಿ ಚಲೋ ಅದಾಳ. ಇಲ್ಲೇ ಮನ್ಯಾಗ ಇರ್ತಾರ ಅವರು ಇಬ್ರು. ಮತ್ತು ಎಂಗೇಜ್ಮೆಂಟ್ಗೆ ಬಂದಿರ್ತಿಲ್ಲಲ್ರಿ ಅಮ್ಮಾರವ್ರೆ? ಅದ ಅವರಿಬ್ಬರು ಮದುವೆ ಆದಾಗಿಂದ ಎಲ್ಲೂ ಹೋಗಿದ್ದೇ ಇಲ್ಲ. ಆಮೇಲೆ ಇವಂದು ಆಫೀಸ್ ಕೆಲಸದ ಮೇಲೆ ನನ್ನ ಮಗ, ಅವನ ಹೆಸರು ರಮೇಶ್ ಅಂಥೇಳಿ, ಅವ ಇದಕ್ಕೆ ಹೋಗಿದ್ದ ಥೈಲ್ಯಾಂಡಿಗೆ. ಒಬ್ಬ ಹೋಗೋದಂತೇಳಿ ಹೆಂಡ್ತಿನೂ ಕರ್ಕೊಂಡು ಹೋದಂಗೆ ಆದ್ಬಿಡು, ಮದುವೆಗೆ ಎಲ್ಲೂ ಹೋಗಿಲ್ಲ ಅಂತೇಳಿ ಹೋದ್ರು ಅವ್ರು. ನಾವು ತುಬುಡು ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಂತಲೇ ಅವರಿಗೆ ಬರಾಕಲ್ಲಿ ಇರಲಿಲ್ಲ.
ಟಿಕೆಟ್ ಅದು ಬುಕ್ ಮಾಡಿದ್ದಿಲ್ಲ ಅಂತವ್ರು. ಹಿಂಗಾಗಿ ಲಘು ಬಂದಾರವ್ರು. ಯಾಕೋ ನಾನು ಕೇಳಿಲ್ಲ ಅವ್ರನ್ನ ಯಾಕೆ ಲಘು ಬಂದಿರಿ ಅಂತೇಳಿ. ಆಕೆ ಜಾಕಕ್ಕೆ ಹೋಗಿಲ್ಲ ಅಂತ, ಮತ್ತು ನೀವೆಲ್ಲರೂ ಬಂದರೆ ನಿಮ್ಮ ಚಾಪ ಅಂಥೇಳಿ ಮಾಡ್ಕೊಂಡು ಕುಂತೀವಲ್ಲ, ಹಿಂಗಾಗಿ ನಾನು ಆಕೆ ಜೊತೆ ಮಾತಾಡಲಿಲ್ಲ. ಬರ್ತಾ ತಡಿ ಈಗ ತೋರಿಸ್ತೇನೆ ಯಾರಂತೇಳಿ. ಅಮ್ಮ 100 ವರ್ಷ ಆಯಸ್ಸು ನೋಡ್ರಿ ನಿನಗೆ ಪಲ್ಲವಿ. ನೋಡ್ರಿ ಶಾಂತಕಾರ ಬಂದ್ಲ ನೋಡ್ರಿ, ಈಕೆ ಪಲ್ಲವಿ ನನ್ನ ಸಸಿ ಪಲ್ಲವಿ. ಇವ್ರು ನಮ್ಮ ಶಶಿನ್ ಕೊಟ್ಟೇವಲ್ಲ ಅವರ ಚಿಗವ ಇವ್ರು ಅವ್ರ ಅತ್ತಿ ಇಲ್ಲಿಂತಾರಲ್ಲ ಚಂದ್ರಕ್ಕ ಅಂಥೇಳಿ, ಇವರು ಶಾಂತಕಾರ ಅಂಥೇಳಿ. ಓ ಹೌದಾ, ಹಾಂ ಆರಾಮಂಟಿ? ಆರಾಮ್ ನೋಡ್ವಾ, ನೀವು ಹೆಂಗದಿರಿ? ಹಾಂ ಆಂಟಿ ನಾವು ಆರಾಮ್. ಅಂದಂಗೆ ಇನ್ನೂ 15 ದಿನ ಆಯ್ತಲ್ಲ ಟ್ರಿಪ್ ನಿಮ್ಮದು, ಲಘು ಬಂದ್ರೆ ಅದು ಅತ್ತೆ. ಈಗೆಲ್ಲ ಫ್ಲೈಟು ಎಲ್ಲ ಕರೆಕ್ಟಾಗಿ ಬಿಡಾತಿಲ್ಲ ಈಗ ಅದು ಪಾಕಿಸ್ತಾನದ ಮತ್ತು ಇಂಡಿಯಾದ ವಾರ ಅಂದತ್ತಲ್ಲ, ದಾಳಿ ನಡೆದತ್ತಲ್ಲ, ಹಿಂಗಾಗಿ ಸ್ವಲ್ಪ ಬಂದ್ ಮಾಡೋರಿದ್ರೆ ಅದಕ್ಕೆ ನಾವು ಸುಮಾರು ರಿಸ್ಕ್ ಯಾಕಂತೇಳಿ ಲಘು ಬಂದುಬಿಟ್ವಿ, ಟಿಕೆಟ್ ಬುಕ್ ಮಾಡ್ಕೊಂಡು ಬಂದುಬಿಟ್ವಿ. ಇನ್ನೊಂಚೂರು ಲಘು ಗೊತ್ತಾಗಿದ್ರೆ, ಲಘು ಬಂದಿದ್ರೆ ಎಂಗೇಜ್ಮೆಂಟ್ಗೂ ಇರತ್ತಿದ್ವಿ ನೋಡಿ ನಾವು. ಇದ್ದಿದ್ರೆ ನೀನು ಓಡಾಡ್ತಿದ್ದ, ನಿನ್ನ ಸ್ಥಾನದಾಗ ಇವರು ಇಷ್ಟರು ನಿಂತು ಮತ್ತೆ ಮಕ್ಕಳು ಎಲ್ಲ ಮಾಡಿದ್ರು ನೋಡ್ವಾ. ಹೌದನ್ರಿ. ಇವ್ರಿಗೆ ಏನಾರ ಮಾಡ್ಕೊಡ್ಬೇಕು ಈಗ ತಿನ್ನಕದು? ಇಲ್ವಾ ಪಲ್ಲವಿ, ಇಲ್ಲ ಎಲ್ಲ ನಾಷ್ಟ ಅದು ಊಟ ಮಾಡ್ಕೊಂಡು ಬಂದೇವಲ್ಲೇ ಹಾಲ್ನಾಗ. ಸಿದ್ಧಾರ್ಥ ಊಟ ಮಾಡೇ ಹೋಗುನ್ ತಗೋರಿ ಅಂತಂದ, ಊಟ ಮಾಡಿ ಬಂದ್ವಿ. ಓ ಹೌದಾ, ಚಾದು ಮಾಡ್ಲಿಲ್ರಿ? ಜ್ಯೂಸ್ ಇದೆ, ಯಾಕಂದ್ರೆ ಈ ಟೈಮ್ನಾಗ ಕೆಲಸದವ್ರು ಇರಂಗಿಲ್ಲ ರೀ. ಆಕೆಗೆ ಸಣ್ಣ ಮಕ್ಕಳು ಅದಾವಂತ, ಬೆಳಗ್ಗೆ ಬಂದು ಸಂಜೆಗೆ ಬಂದು ಅಡುಗೆ ಮಾಡಿ ಲಘು 8 ಗಂಟೆಗೆ ಹೋಗ್ಬಿಡ್ತಾಳ್ರಿ. ಈ ಟೈಮ್ನಾಗ ಏನಾರ ಬೇಕಂದ್ರೆ ನಾವು ಮನೆಯವ್ರು ಮಾಡ್ಕೋಬೇಕು. ಇಲ್ವಾ ಏನು ಬೇಡ ಅಮ್ಮಾರ ಚಾ ಮಾಡಿಕೊಟ್ರಿ, ಇಷ್ಟು ಚಾ ಕುಡಿದ್ವಿ. ಈಗೇನು ಬೇಡ, ಹೊಟ್ಟೆ ತುಂಬ ಊಟ ಆಗೈತಿ, ಮತ್ತು ಚಾನು ಕುಡಿದ್ವಿ. ಅಮ್ಮಾರ ಕೇಳೇ ಇಲ್ಲ. ಅದಕ್ಕೆ ಪಲ್ಲವಿ ಭಾಳ ಲೇಟ್ ಆಯ್ತು. ಇವ್ರನ್ನೆಲ್ಲರನ್ನೂ ರೂಮಿಗೆ ಕರ್ಕೊಂಡು ಎಲ್ಲರಿಗೂ ಚಂದಾಗ ರೂಮ್ನಾಗ ಇಷ್ಟರೂ ಮಲ್ಗಸ್ ನೋಡ. ರೂಮ್ ಎಲ್ಲ ಸ್ವಚ್ಛದಾವಿಲ್ಲ? ಹಾಂ ಆಯ್ತರಿ, ನೀವು ಅದ ಚಿಂತೆ ಬಿಡ್ರಿ, ನಾನು ಎಲ್ಲರೂ ಕರೆಕ್ಟಾಗಿ ಮಲ್ಗಿಸ್ತೇನೆ, ನೀವೇನು ತಲೆ ಕೆಡಿಸ್ಕೊಬಿಡ್ರಿ. ಆಯ್ತು ಚಂದ್ರಕರ, ಎಲ್ಲರೂ ಆರಾಮ್ ಹೋಗಿ ನಿದ್ದೆ ಮಾಡಿರಿ. ಬೆಳಗ್ಗೆ ಎದ್ದು ನಿಮ್ಗೆ ಏನು ಬೇಕು ಹೇಳ್ರಿ ನಾಷ್ಟ, ಅದನ್ನು ಮಾಡ್ಸೋಣಂತ. ಅಮ್ಮಾರ ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ನಾಷ್ಟ ಅದದು ನಾವು ಎದ್ದು ಮಾಡ್ತೇವಂತ, ಏನು ತಲೆ ಕೆಡಿಸ್ಕೊಬೇಡ್ರಿ. ಆರಾಮ್ ಹೋಗಿ ಮಕ್ಕೋರಿ. ಮಗಳದ್ದು ಫಂಕ್ಷನ್ ಚಲೋ ಆಯ್ತು, ಎಲ್ಲ ಆಯ್ತು, ನಿದ್ದೆ ಮಾಡಿರಿ ಚಂದಾಗಿ. ಹೊಗಯ್ಯವ ನೀವು ನಮ್ಮ ಮನೆಗೆ ಬಂದಿರಿ, ನೀವು ನಮ್ಮ ಮನ್ಯಾಗ ನಾಷ್ಟ ಮಾಡೋದು ಬೇಡವಾ? ಮನೆ ಕೆಲಸದಾಗ ಬರ್ತಾ ಬೆಳಗ್ಗೆ ಆಕೆ ಮಾಡ್ತಾ. ಹಾಂ ನನಗೂ ಸುಸ್ತಾತ ಶಾಂತಕ್ಕ. ಮೊದ್ಲಿನಂಗೆ ನಮಗೆ ಈಗ ಮಾಡಕ್ಕೆ ನೀ ಗೊತ್ತಿಲ್ಲರಿ. ಈ ಕಾಲು ನೋವು ಬರ್ತಾವೆ ನನಗೆ. ನನ್ನ ಮಗ ಅಡ್ಡಾಡಕ್ಕೆ ಬಿಡಂಗಿಲ್ಲ. ಸುಮ್ಮ ಮಗಳದ್ದು ಎಂಗೇಜ್ಮೆಂಟ್ ಅಂತೇಳಿ ಓಡ್ಯಾಡಿ ನೀವತ್ತು. ಆಯ್ತು ತಗೋರಿ, ಎಲ್ಲರೂ ಆರಾಮ್ ಮಕ್ಕೋರಿ. ನಾಳೆ ಬೆಳಗ್ಗೆ ಭೇಟಿ ಆಗೋಣಂತ. ಆಯ್ತು ತಗೋರಿ, ಬರ್ರಿ ಎಲ್ಲರೂ ಮಕ್ಕೋಣಂತ. ನಾ ಈ ಮನೆ ಸೊಸಿನೋ ಇನ್ನು ಕೆಲಸದಕ್ಕೆ ಅಂತ ನನಗೆ ಡೌಟ್ ಬರಾಕತ್ತೈತಿ. ನಾ ಈ ಮನೆಗೆ ಸೊಸಿಯಾಗಿ ಬಂದಿದ್ದ ಉದ್ದೇಶ ಏನ? ನಾ ಈಗ ಮಾಡಾಕತ್ತಿದ್ದೇನೆ, ನನಗೆ ಅರ್ಥ ಆಗತ್ತಲ್ಲ. ಛ, ನನಗೆ ಬೇಕಾಗಿರೋದು ಈ ಮನೆ ಅಧಿಕಾರ, ಈ ಮನೆ ಆಸ್ತಿ ಐಶ್ವರ್ಯ ಅಂತಸ್ತು. ಈ ಮನೆ ಸೊಸೆಯಾಗಿ ಇಲ್ಲೇ ಜಾಂಡ ಉರ್ಕೊಂಡಿರುವುದಲ್ಲ ನನ್ನ. ಆದರೂ ಟೈಮ್ ಸರಿಯಿಲ್ಲ. ಆ ಸಿದ್ಧಾರ್ಥನಾರ ಮದುವೆಯಾಗಿದ್ರೆ ಇಷ್ಟೊತ್ತಿಗೆ ಈ ಮನೆ ಪಾರಪತ್ಯ ಎಲ್ಲ ನನ್ನ ಕೈಯಾಗ ಇರೋದು. ಆದರೆ ಸಿದ್ಧಾರ್ಥನ ಕಾಳು ಹಾಕಕ್ಕೆ ಹೋಗಿ ಅವ್ರ ತಮ್ಮ ಸಿದ್ಧಾಂತೂ ಬೀಳಿಲ್ಲ. ಈ ರಮೇಶನ್ ಕಟ್ಕೊಂಗಾತ. ಇವನ್ ಕಟ್ಕೊಂಡ ಇವನ್ ಹೆಸರು ಮೇಲೆ ಒಂದರ ಆಸ್ತಿ ಏನೂ ಇಲ್ಲ. ಇವ್ರ ಅಣ್ಣನ ತಾಳಕ್ಕೆ ತಕ್ಕಂಗೆ ಕುಣಿಯೋ ಗಂಡ. ಮದುವೆ ಆದ್ಮೇಲೆ ಗೊತ್ತಾಗ್ತಿದ್ದಿಲ್ಲ, ಮದುವೆಗಿಂತ ಮುಂಚೆನೇ ಗೊತ್ತಾಗಿದ್ರ ಹಿಂಗಾಗ್ತಿತ್ತ? ಈಕಿ ಮುದುಕಿ ಈ ಕೌಸಲ್ಯ 3 ಮಕ್ಕಳು ನನ್ನ ಗಂಡು ಮಕ್ಕಳು ಅಂತ ಹೇಳ್ತಾ. ಮದುವೆ ಆದ್ಮೇಲೆ ಗೊತ್ತಾಗಿತ್ತು ರಮೇಶಿ ಅಕ್ಕಿ ಮೈದನ ಮಗ ಅಂಥೇಳಿ. ಸಣ್ಣ ತಿರ್ತಾಗಿಂದ ಸಾಕ್ಯಾಳಂತ. ಮೊದಲೇ ಗೊತ್ತಾಗಿದ್ರ ಸಿದ್ಧಾಂತನರೇ ಮದುವೆ ಆಗ್ತಿತ್ತು. ಎಲ್ಲ ಮದುವೆ ಆದ್ಮೇಲೆ ಗೊತ್ತಾಗ. ಏನು ಮಾಡೋದು, ನನ್ನ ಹಣೆ ಬರ ಇಲ್ಲಿ ಬೇಕಾಗೈತಿ. ಅದ್ರಾಗ ಈ ಶಶಿ ಒಬ್ಬಕ್ಕೆ ಹೆಂಗಿದ್ರು ಮದುವೆಯಾಗಿ ಹಾರ್ಗೆಳ್ಕೊಂಡು ಹೊಂಟ. ಹೋಗ್ಲಿ ಈಕೆ ಮನೆಗೆ ಹೋಗಲಿ. ಆದಷ್ಟು ಲಘು ಈ ಮನೆ ಪಾರಪತ್ಯ ಎಲ್ಲ ನಾನು ತಗೋಬೇಕು. ಸಿದ್ಧಾರ್ಥಗೆ ಹೆಂಗಾರ ಮಾಡಿ ಒಂದು ಯಾವ್ದಾರ ಪೆದ್ದ ಹುಡುಗಿನ ಗಂಟು ಹಾಕ್ಬೇಕು. ಸಿದ್ಧಾರ್ಥ ಹೆಂಗಿದ್ರು ಅವ್ರ ಅವ್ವನ ಮಾತ ಕೇಳ್ತಾನೆ. ಅವ್ರ ಅವ್ವ ತೋರಿಸಿದ ಹುಡುಗಿನ ಮದುವೆ ಆಗ್ಬೇಕಂತನೂ ವಿಚಾರ ಇಟ್ಕೊಂಡ. ಹೆಂಗಾರ ಮಾಡೋ ಕೌಸಲ್ಯ ತಲೆ ತಿಕ್ಕಿ ನಮ್ದ ಕಳ್ಳು ಬೆಳ್ಳಂದು ಯಾವ್ದಾರ ಒಂದು ಹುಡುಗಿನ ತಂದ ಸಿದ್ಧಾರ್ಥಕ್ಕೆ ಗಂಟು ಹಾಕ್ಬೇಕು. ಅಷ್ಟು ಗಂಟು ಹಾಕಿ ಆಕಿನೂ ನನ್ನ ಕೈಯಾಗಿ ಇಟ್ಕೊಂಡು ಈ ಮನೆ ಪಾರಪತ್ಯನೆಲ್ಲ ಹಗರ್ಷ ನನ್ನ ಕೈಗೆ ಬರೋ ಮಾಡ್ಕೋಬೇಕು. ಎಲ್ಲ ನನ್ನ ಹೆಸರಿಗೆ ಮಾಡ್ಕೊಂಡು ಆಮೇಲೆ ಇರ್ಕೊಂಡು ಕತೆ ಕಾಣಿಸ್ತಾನೆ. ಅಲ್ಲಿ ತನಕ ಒಳ್ಳೆಕಿ ಅಂದ್ಕೊಂಡು ಮಕ್ವಾಡ ಹಾಕ್ಕೊಂಡು ಈ ಮನ್ಯಾಗ ಬದುಕಬೇಕಾಗೈತಿ.
ಇನ್ನು ಎಷ್ಟು ದಿನಾನು ಈ ಮನ್ಯಾಗ ನಾನು ವನವಾಸ. ಸುಸ್ತಾಗ್ತೀವಿ ಫಂಕ್ಷನ್ ಮುಗಿಸ್ಕೊಂಡು. ಆಫೀಸ್ ಬಗ್ಗೆ ಏನು ತಲೆನ ಹಾಕಿಲ್ಲ. ಈ ಸಿದ್ಧಾಂತ ಏನೇನು ಮಾಡೋಣ ಏನೋ, ನಾಳೆ ಏನೇನು ಮೀಟಿಂಗ್ಸು ಏನೇನಿದಾವೆ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಬೇಕು. ವಾವ್, ಇಷ್ಟು ದೊಡ್ಡದೈತಿ ಈ ರೂಮ. ಮುಂದೊಂದು ದಿನ ಈ ರೂಮು ನಂದ. ಸಿದ್ಧಾರ್ಥನ ಮದುವೆ ಆದಮೇಲೆ ಅವ್ನು ಹೆಂಡತಿ ಆದಮೇಲೆ ಈ ರೂಮ್ ನಂದಲ್ಲ. ಗಂಡಂದು ಏನೇನು ಇರ್ತೇವೋ ಹೆಂಡತಿದು ಎಲ್ಲ ಅದೇ. ಆಹಾ, ಸಪ್ರೇಟ್ ಟಿ ವಿ ಬೇರೆ ಇಟ್ಕೊಂಡ. ಆ ಟಿ ವಿ ನೋಡೋಕೆ ಟೈಮ ಇರ್ತೈತ ಅವಂಗ. ಮುರುತು ಕೆಲಸ ಬಿಸಿ 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 ಅಂದಿರ್ತಾನ. ಅಯ್ಯೋ ಸಿದ್ಧಾರ್ಥ್, ಅಯ್ಯೋ ಸಿದ್ಧಾರ್ಥ್ ರೀ, ಸಾರಿ. ಹಲೋ ಸಿಂಚನಾ, ನೀವೇನು ಮಾಡಿದ್ರಿಲ್ಲ? ಅದು ಅದು ಇದು ನಿಮ್ಮ ರೂಮ್ ಅಂತ ನನಗೆ ಗೊತ್ತಿದ್ದಿಲ್ಲ. ನಿದ್ದೆ ಬರಾಕತ್ತಿತ್ತು. ಇದೇನೋ ಗೆಸ್ಟ್ ರೂಮ್ ಅಂತ ಮಾಡಿ ನಾನು ಇಲ್ಲಿ ಮಲ್ಕೋಬೇಕಂತ. ಶಟಪ್ ಸಿಂಚನಾ, ಇದು ಗೆಸ್ಟ್ ರೂಮ್ ಅಂತ ಗೊತ್ತಾಗ್ಲಾರ್ದಷ್ಟು ಪೆದ್ದ ಹುಡುಗಿನಿ ಇಲ್ಲ ಅಂತ ನನಗೆ ಗೊತ್ತೈತಿ. ನೀನು ಇಂಥ ಮನೆಯಾಗ ವಾಸಿಸ್ತಿ. ಗೆಸ್ಟ್ ರೂಮಿಗೆ ಯಾರು ಇಂಥ ದೊಡ್ಡ ಸ್ಪೇಷಿಯಸ್ ರೂಮ್ನ ಬಿಡಂಗೇ ಇಲ್ಲ. ಇಲ್ಲ ಸಿದ್ಧಾರ್ಥ, ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ಗೆಸ್ಟ್ ರೂಮ್ ಅಂತ ಮಾಡಿ ಬಂದಿದ್ದು. ಇದು ಗೆಸ್ಟ್ ರೂಮ್ ಅಲ್ಲ, ನನ್ನ ರೂಮ್. ಆಮೇಲೆ ಇನ್ನೊಂದು, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮಿಗೆ ಯಾರು ಬಂದರೂ ನನಗಿಷ್ಟ ಆಗಂಗಿಲ್ಲ. ನಾನು ನೀನು ಅದರೊಳಗೇನು ಬದಲಾವಣೆ? ಯಾಕೆ ನಿಮ್ಮ ಮಂಚಾಳಲ್ಲ? ಸಿದ್ಧಾರ್ಥ್, ಯಾರ ಜೊತೆ ಹೆಂಗೆ ಮಾತಾಡತ್ತೀರ ಅನ್ನೋದು ಗೊತ್ತೈತಿ. ಒಂದು ಬ್ಯಾಚುಲರ್ ಹುಡುಗನ ರೂಮಿಗೆ ನಿನ್ನಂಥ ಹುಡುಗಿ ಬರೋದೇ ತಪ್ಪು. ಅದರೊಳಗೂ ಪರ್ಮಿಷನ್ ಇಲ್ಲದೆ ಬರೋದು ಭಾಳ ದೊಡ್ಡ ತಪ್ಪು. ನಮ್ಮ ಮನ್ಯಾಗ ನಾವು ಏನಿಲ್ಲ ಅಂತಂದ್ರೂ ಮ್ಯಾನರ್ಸ್ ಮಾತ್ರ ಭಾಳ ಚಲೋ ಕಳ್ಸೀವಿ. ಯಾರ್ದ ರೂಮಿಗೂ ಯಾರ್ದ ಪರ್ಮಿಷನ್ ಇಲ್ಲದೆ ಹೋಗಬಾರ್ದು ಅನ್ನೋದು ಕಾಮನ್ ಮ್ಯಾನರ್ಸ್. ಅದು ಮ್ಯಾನರ್ಸ್ ತಿಳ್ಕೊಂಬರ್ಲಿ. ಫಸ್ಟ್ ಮ್ಯಾನರ್ಸ್, ಕಾಮನ್ ಸೆನ್ಸ್ ತಿಳ್ಕೊ, ಆಮೇಲೆ ಮುಂದೆ ಮಾತಾಡುವಂತೆ. ನೋಡು, ನಾನೇ ಹೇಳ್ಬೇಕಾ ನೀನು ಅರ್ಥ? ನೋಡಿ ಸಿದ್ಧಾರ್ಥ್, ಫಸ್ಟ್ ಆಫ್ ಆಲ್ ನನಗೆ ಇದು ನಿನ್ನ ರೂಮ್ ಅಂತ ಗೊತ್ತಿರಲಿಲ್ಲ. ನೀನು ನನಗೆ ಮ್ಯಾನರ್ಸ್ ಬಗ್ಗೆ ಹೇಳೋ ಅವಶ್ಯಕತೆಯೂ ಇಲ್ಲ. ನನಗೆ ಪ್ರತಿಯೊಂದು ಗೊತ್ತೈತಿ. ಸಾರಿ, ನಿನ್ನ ಪರ್ಮಿಷನ್ ಇಲ್ಲ ನಿನ್ನ ರೂಮಿಗೆ ಬಂದಿದ್ದಕ್ಕೆ ಐ ಆಮ್ ಸೊ ಸಾರಿ. ಹೇ, ಹೆಚ್ಚಿನ ತಲೆ ಹಿಡಕಿದ್ದಂಗೆ ಹುಡುಗಿ ಅಲ್ಲ. ಒಂದು ಎಂಗೇಜ್ಮೆಂಟ್ನಾಗ ಇದ್ದಂಗೆ ನೋಡಕತ್ತೀನಿ. ನಾನು ಹಿಂದೆ 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 ಇರ್ತಾಳೆ. ಇದು ನನ್ನ ರೂಮ್ ಅಂತ ಗೊತ್ತಿಲ್ಲ ಬಂದಿರ್ತಾನ. ಅಲ್ಲ, ಗೆಸ್ಟ್ ರೂಮಿಗೆ ಯಾರು ಇಷ್ಟು ದೊಡ್ಡ ರೂಮ್ ಇಟ್ಟಿರ್ತಾರ ಮನ್ಯಾಗ? ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಈ ಹುಡುಗಿಗೆ. ಒಂದು ಬ್ಯಾಚುಲರ್ ಹುಡ್ಕೊಂಡು ರೂಮಿಗೆ ಒಂದು ಹುಡುಗಿ ಬರಬೇಕು ಬರಬಾರ್ದು ಇಲ್ಲ ಅನ್ನೋ ಕಾಮನ್ ಸೆನ್ಸು ಇಲ್ಲ. ಇವ್ರ ಮನೆಗೆ ಹೋಗಿ ನನ್ನ ತಂಗಿ ಅದನ್ನು ಬಾಳೆ ಮಾಡ್ತಾಳೋ ದೇವ್ರಿಗೆ ಗೊತ್ತು.